ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕೆ ವಿಲೇಜ್ ಬ್ಲಾಗ್ಸ್ ಇನ್ ಕನ್ನಡ. ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ಬ್ಲಾಗನ್ನು ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಶುಕ್ರವಾರ, ಟೈಮು ಆಲ್ರೆಡಿ 7:30 ಆಗ್ತಾ ಬಂದಿದೆ. ನಾನು ಸಂಜೆ 7:30ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಹಾಲು ಕರ್ಕೊಂಡು ಬಂದೆ. ನಮ್ಮನೆಯವರು ಹಾಲು ಕೊಟ್ಬರೋಕ್ಕೆ ಅಂತ ಡೈರಿಗೆ ಹೋದರು. ನೋಡಿ, ಹಾಲು ಕರ್ಕೊಂಡು ಬಂದೆ ಮನೆಗೆ. ಇದು ಸಿಟಿಯವ್ರಿಗೆಲ್ಲ ಈ ರೀತಿಯಾಗಿರೋಂತಹ ನೊರೆ ಹಾಲನ್ನು ನೋಡೋದಕ್ಕೆ ಚಾನ್ಸಸ್ ಸಿಗಲ್ಲ, ಪಾಕೆಟ್ ಹಾಲನ್ನು ಬಳಸೋದ್ರಿಂದ. ಸೊ ಹಳ್ಳಿಲಿರೋರಿಗೆ ತುಂಬಾ ಪುಣ್ಯ ಮಾಡಿದ್ದೀವಿ. ಹಾಗೆಯೇ ಇಲ್ಲಿ ಬೆಲ್ಲದ ಕಾಫಿ ಇಟ್ಟಿದ್ದೀವಿ. ಇದು ಗೋಬರ್ ಗ್ಯಾಸು. ನಾವು ಗೋಬರ್ ಗ್ಯಾಸನ್ನು ಬಳಸ್ತೀವಿ. ಗೋಬರ್ ಗ್ಯಾಸ್ ಖಾಲಿ ಆದಂತಹ ಸಂದರ್ಭದಲ್ಲಿ ಮಾತ್ರ ಸಿಲಿಂಡರ್ ಗ್ಯಾಸನ್ನು ಬಳಸ್ತೀವಿ. ಹಾಗೆಯೇ ಇದು ಬೆಳಗ್ಗೆ ಕರ್ಕೊಂಬಂದಂಥ ಹಾಲು ಕಾಯಿಸಿಟ್ಟಿದ್ವಿ. ಕೆನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವಾಗ ಕರ್ಕೊಂಬಂದಿರೋ ಹಾಲನ್ನು ಕಾಯಿಸಿ ಆ ಬಿಸಿ ಹಾಲನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಹೆಪ್ಪಾಕ್ತೀವಿ. ಮತ್ತೆ ಇದನ್ನು ಕಾಯಿಸಿ ಬಿಸಿ ಮಾಡೋದಕ್ಕೆ ಹೋಗಲ್ಲ, ಅದು ಬಿಸಿ ಇರುತ್ತಲ್ಲ. ಇದಕ್ಕೆ ತುಂಬ ಸುಡ್ತಾ ಇರೋ ಆ ಹಾಲನ್ನು ಹಾಕಿದಾಗ ಇದು ಬೆಚ್ಚಗಾಗುತ್ತೆ. ಉಗುರು ಬೆಚ್ಚಗಾದರೆ ಸಾಕು ಹೆಪ್ಪಾಗೋದಕ್ಕೆ. ಹಾಗಾಗಿ ಆವಾಗ ಹೆಪ್ಪಾಕಿದರೆ ಸರಿಯಾಗುತ್ತೆ. ನನ್ನ ಮಗ ನೋಡಿ, ಮಮ್ಮಿ ಜ್ಯೂಸ್ ಕೊಡೆ ಅಂತಿದ್ದಾನೆ. ಮರ್ಯಾದೆನೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಓನ್ಲಿ ಅನ್ರೆಸ್ಪೆಕ್ಟು. ನನ್ನ ಮಗಳು ತಲೆ ಒದ್ರಿಕೊಂಡು ಸ್ನಾನ ಎಲ್ಲ ಆಗಿ ಇವಾಗ ಟಿವಿ ನೋಡ್ತಾ ಕೂತಿದ್ದಾಳೆ. ನನ್ನ ಅಚ್ಚುಮೆಚ್ಚಿನ ಮಗರಾಯ. ಹಾಗೆಯೇ ಇವತ್ತು ಅಡುಗೆ ಏನಪ್ಪ ಅಂತ ಹೇಳಿದ್ರೆ ಹುಳಿಕಾಳು ಸಾಂಬಾರಿದೆ. ನಮ್ಮ ಮನೇಲಿ ಹುಳಿಕಾಳು ಸಾಂಬಾರನ್ನು ಮಾಡಿದರೆ ಅದು ಒಂದು ವಾರ 15 ದಿನದ ತನಕ ಅದನ್ನೇ ಓಡಿಸ್ತೀವಿ. ಇವತ್ತು ಊಟಕ್ಕೆ ಹುರುಳಿಕಾಳು ಸಾಂಬಾರು, ಹಾಗೆಯೇ ಅನ್ನ, ಅದಕ್ಕೆ ನೆಂಚೋದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ. ನೀನು ತಿನ್ನಂಗಿಲ್ವಲ್ಲ ಕಂದ. ನನ್ನ ಮಗಳು ಇವಾಗ ಡಾಕ್ಟರು ಡಯಟಲ್ಲಿ ಹೇಳಿದ್ದಾರೆ. ಅವಳಿಗೆ ಡಯಟ್ ಯಾವ ಥರ ಹೇಳಿದ್ದಾರೆ ಅಂತ ಹೇಳಿದೆ, ಅವಳಿಗೆ ಅರ್ಟಿಕೇರಿಯ ಥರ ಮೈಯೆಲ್ಲ ಪೈತಾಯ್ತಿತ್ತು. ಅದನ್ನು ನಾವು ಇಂಗ್ಲೀಷ್ ಮೆಡಿಸನ್ನಲ್ಲಿ ಹೋಗಿ ಕೇಳಿದಾಗ ಡಾಕ್ಟರ್ನ ಅವ್ರು ಹೇಳಿದರು ಅರ್ಟಿಕೇರಿಯಾ ಅದು ಅಂತ. ಹಾಗೆಯೇ ಆಯುರ್ವೇದಿಕಲ್ಲಿ ತೋರಿಸಿದಾಗ ಅವರು ತುಪ್ಪದಲ್ಲಿ, ನಾವು ಧರ್ಮಸ್ಥಳ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ ಒಂದ್ಸರಿ ಹಾಸನಲ್ಲಿ. ಅವ್ರು ಹೇಳಿದರು ತುಪ್ಪದಲ್ಲಿ ಅವಳಿಗೆ ಮೆಡಿಸನ್ ಕೊಡಬೇಕು ಅಂತ. ಅದು ನಾವು ಇವಾಗ ಸ್ಕಿನ್ ಡಾಕ್ಟರ್ ಹತ್ರ ತೋರಿಸಿದ್ವಿ ಹಾಸನಲ್ಲಿ. ಯಾವುದದು ಕ್ಲಿನಿಕ್ ಹೆಸರು ENT ಸೆಂಟರ್ ಅಲ್ಲ, ತ್ವಚಾ ಕ್ಲಿನಿಕಲ್ಲಿ. ಅದು ಸ್ಕಿನ್ ಕ್ಲಿನಿಕ್ಕು, ಚರ್ಮದ್ದು. ಹಾಗಾಗಿ ಅಲ್ಲೊಂದ್ಸರಿ ತೋರಿಸೋಣ ಅಂತ ನಮಗೆ ಸೃಜನಾ ENT ಸೆಂಟ್ರಲ್ಲಿ ಡಾಕ್ಟರು ಸಜೆಸ್ಟ್ ಮಾಡಿದ್ದಂಥ ತ್ವಚಾ ಕ್ಲಿನಿಕ್ಕು. ಅಲ್ಲಿ ಹೋಗಿ ತೋರಿಸಿದ್ದಕ್ಕೆ ಅವರು ನಾವು 2 ತಿಂಗಳು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಆದರೂ ಪರವಾಗಿಲ್ಲ. ಅವರು ಮಾತ್ರೆ ಕೊಟ್ಟಿದ್ದಾರೆ, ಹಾಗೆಯೇ ಹಚ್ಚೋದಕ್ಕೆ ಲೋಷನ್ ಕೊಟ್ಟಿದ್ದಾರೆ ಅವಳಿಗೆ. ಇದನ್ನು 2 ತಿಂಗಳು ಕಂಟಿನ್ಯೂಸ್ ಆಗಿ ಅವರು ಮೆಡಿಸನ್ ಕೊಡ್ತಾರೆ. ಇವಾಗ 30 ದಿನಕ್ಕೆ ಆಗಷ್ಟು ಮಾತ್ರೆನ ಕೊಟ್ಟಿದ್ದಾರೆ. ಹಾಗೆಯೇ ಸೋಪನ್ನು ಕೊಟ್ಟಿದ್ದಾರೆ. 30 ದಿನಕ್ಕೆ ಆಗಷ್ಟು ಮಾತ್ರೆ ಕೊಟ್ಟಿದ್ದಾರೆ. ಆದರೆ ಅವ್ರು ಹೇಳಿದ್ದು 25 ದಿನಕ್ಕೆ ಬನ್ನಿ ಅಂತ. ಇನ್ನು 4 ರಿಂದ 5 ಮಾತ್ರೆ ಇದ್ದಾಗ ಬಂದು ತೋರಿಸಿ ಅಂತ ಹೇಳಿದ್ದಾರೆ. ಸೊ ನಾವು ಇನ್ನು 5 ಮಾತ್ರೆ ಇದ್ದಂಗೆ ನಾವು ಒಂದ್ಸರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವಳನ್ನ ಚೆಕಪಿಗೆ ಕರ್ಕೊಂಡು ಹೋಗಬೇಕು. ಸೊ ಆಲ್ಮೋಸ್ಟ್ ಇವಾಗ 5 ಮಾತ್ರೆ 5 ದಿನ 6 ದಿನ ಆಗಿದೆ. ನೋಡಬೇಕು, ಪರವಾಗಿಲ್ಲ. ಇವಾಗ ನೋಡಿ, ಅವಳ ಮುಖನೂ ಕೂಡ ಅವಳು ಅಂತ ಗುರ್ತಿಡಿಯೋಕ್ಕಾಗ್ತಿರ್ಲಿಲ್ಲ, ಆ ಥರ ಆಗಿತ್ತು. ಸೊ ಇವಾಗ ಎಷ್ಟು ಪರವಾಗಿಲ್ಲ. ನೋಡೋಣ ನೆಕ್ಸ್ಟ್ ಯಾವ ಥರ ಆಗುತ್ತೆ. ನಾನು ಅವಳಿಗೆ ಡಯಟಲ್ಲಿರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದೆ. ಯಾವ ಥರ ಡಯಟಲ್ಲಿರೋಕ್ಕೆ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಅವಳು ತೆಂಗಿನಕಾಯಿನ ತಿನ್ನೋಂಗಿಲ್ಲ, ತೆಂಗಿನಕಾಯಿನ ಹಾಕಿರೋಂಥ ಯಾವ ಪದಾರ್ಥನೂ ತಿನ್ನೋ ಹಂಗಿಲ್ಲ. ಅದ್ರ ಜೊತೆಗೇ ಬ್ರಿಂಜಾಲು ಅಂದರೆ ಬದನೆಕಾಯಿ ತಿನ್ನೋ ಹಾಗಿಲ್ಲ, ಹಾಗೆಯೇ ನಿಂಬೆ ಹುಳಿ ತಿನ್ನೋಂಗಿಲ್ಲ, ಬೆಕ್ಕು ಮುಟ್ಟೋ ಹಾಗಿಲ್ಲ, ನಾಯಿ ಮುಟ್ಟೋ ಹಾಗಿಲ್ಲ, ಡಸ್ಟಲ್ಲಿ ಓಡಾಡೋಂಗಿಲ್ಲ, ಆಚೆ ಕಡೆ ಹಸಿರು ಗಿಡದಲ್ಲೆಲ್ಲ ಓಡಾಡೋಂಗಿಲ್ಲ. ಹಾಗೆಯೇ ಎಣ್ಣೆ, ಬೇರೆ ಥರದ್ದೆಲ್ಲ ಎಣ್ಣೆ ಹಾಕಿ ಮಾಡಿರೋವಂತಹ ಹೊರಗಡೆಯಿಂದ ತರುವಂತಹ ಬೇಕ್ರಿ ತಿಂಡಿಗಳು ಯಾವುದೂ ಮುಟ್ಟಂಗಿಲ್ಲ. ಬೆಣ್ಣೆ, ತುಪ್ಪ, ಹಾಲು, ಮೊಸರು ಇದ್ಯಾವುದೂ ತಿನ್ನಂಗಿಲ್ಲ ಅವಳು. ಹಾಗೆಯೇ ಮೊಳಕೆ ಕಟ್ಟಿದಂತಹ ಕಾಳುಗಳನ್ನ ತಿನ್ನಂಗಿಲ್ಲ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸನ್ನು ತಿನ್ನೋಂಗಿಲ್ಲ. ಇಷ್ಟೊಂದು ಡಯಟ್ ಹೇಳಿದ್ದಾರೆ ಅವಳಿಗೆ. ಸೊ ಮಕ್ಕಳಿಗೆ ಆ ಥರ ಕಟ್ ಮಾಡೋದು ತುಂಬಾ ಕಷ್ಟ. ನಮಗೂ ಅಷ್ಟೇ ಅದೇ ಥರ ಕಷ್ಟ ಅನ್ನಿಸ್ತಿದೆ ಅವಳಿಗೂ ಹೇಳಿದರೆ ಅರ್ಥ ಆಗದಿರೋಂತಹ ವಯಸ್ಸಾಗಿರೋದ್ರಿಂದ. ಅವಳು ಅದು ಬೇಕು ಇದು ಬೇಕು ಅಂತ ತುಂಬ ಆಸೆ ಪಡ್ತಾಳೆ. ಆದ್ರೂ ಕೂಡ ನಾವು ಅದು ವಾಸಿ ಆಗಲೇಬೇಕು, ಬೇರೆ ವಿಧಿ ಇಲ್ಲ. ಅದನ್ನು ಅವಳು ತಿಂದ ತಕ್ಷಣ ಅವಳಿಗೆ ಮೈಯೆಲ್ಲ ಗಂದೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಕ್ವಿಟ್ ಮಾಡಿದ್ದೀವಿ. ಅದು ಯಾವುದನ್ನು ಕೊಡ್ತಿಲ್ಲ ಅವಳಿಗೆ. ಖಾಲಿ ಹುರುಳಿಕಾಳು ಸಾಂಬಾರಿಗೆ ನಾನು ಕಾಯಿ ಹಾಕಿ ಮಾಡೋದಿಲ್ಲ, ಹಾಗೆಯೇ ಒಗ್ಗರಣೆ ಮಾಡುವಂತಹ ಸಾಂಬಾರದು.
ಸೊ ಆ ಥರ ಇರೋಂಥ ಸಾಂಬಾರು ಹಾಗೆಯೇ ಅನ್ನ, ಟೊಮ್ಯಾಟೊ ಚಟ್ನಿ ಈ ಥರದ್ದನ್ನು ಕೊಡ್ತಾಯಿದ್ದೀವಿ. ನೋಡಬೇಕು 2 ತಿಂಗಳು ಕಂಟಿನ್ಯೂಸ್ ಆಗಿ ಅವಳಿಗೆ ಟ್ರೀಟ್ಮೆಂಟ್ ಆದಮೇಲೆ ಯಾವ ಥರ ಆಗುತ್ತೆ ಅಂತ. ನಮಗಂತೂ ಚಿಕ್ಕ ಮಕ್ಳಿಗೆ ಈ ಥರ ಆದರೆ ತುಂಬಾ ಕಷ್ಟ ಅನಿಸುತ್ತೆ. ಇದೇನು ಅಂತ ನೋಡ್ತಾ ಇದ್ದೀರಾ, ನಮ್ಮನೆಯವರು ಡೈರಿಗೆ ಹೋಗಿದ್ರಲ್ಲ, ಡೈರಿಯಿಂದ ಬರುವಾಗ ನನಗೆ ಮತ್ತು ಮಕ್ಕಳಿಗೆ ಅಂತ ಚಾಕ್ಲೇಟನ್ನು ತರ್ತಾ ಇರ್ತಾರೆ ಯಾವಾಗಲೂ. ಹಾಗೆಯೇ ಅವ್ರಿಗೆ ಸ್ವಲ್ಪ ಉಸಿರು ಸಿಕ್ತಂಗಾಗಿದೆ ಅಂತ ಈ ಪಟ್ಟನ್ನು ತಂದಿದ್ದಾರೆ. ಕಿರಣ, ನಿಮಗೆ ಕೆಲಸದಿಂದ ಬಂದ ತಕ್ಷಣ ನಾನು ನೋಡಿದಾಗ ಖುಷಿ ಆಗಲ್ಲ? ಹಾಂ ನಾನಿ, ನಿಮ್ಮ ನೋವೆಲ್ಲ ಮರ್ತೋಗಲ್ವಾ? ಹ್ಞೂ, ಆ ಥರ ಏನೂ ಅನ್ಸಲ್ವಾ? ಗುಡ್ ಮಾರ್ನಿಂಗ್ ಆಲ್. ಇದು ನೆನ್ನೆಯದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಇವತ್ತು ಬೆಳಗ್ಗೆನೇ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನೆಲ್ಲ ಆಗುತ್ತೆ, ಇವತ್ತು ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಇವತ್ತು ತಿಂಡಿಗೆ ರೊಟ್ಟಿ ಮತ್ತು ಕೋಸು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಅದಕ್ಕೆ ಅಮ್ಮಗೆ ಹೇಳಿದೆ, ನಾನು ಕೋಸನ್ನು ಉತ್ತರಿಸ್ಕೊಡಿ ನನಗೆ, ನಾನು ಪಲ್ಯ ಮಾಡ್ತೀನಿ, ಹಾಗೆಯೇ ರೊಟ್ಟಿ ಮಾಡ್ತೀನಿ ನಾನೇ ಅಂತ. ಸೊ ಮಕ್ಕಳು ಕಂಪ್ಲೀಟಾಗಿ ಎದ್ದಿಲ್ಲ. ನನ್ನ ಮಗಳಿನ್ನು ಸೊಳ್ಳೆ ಪರದೆಯಿಂದ ಆಚೆಗೆ ಬಂದಿಲ್ಲ. ಸೊ ನನ್ನ ಮಗ ಆಲ್ರೆಡಿ ಎದ್ದು ಓಡಾಡ್ಕೊಂಡು ನಮ್ಮ ಅಮ್ಮನ ಜೊತೆ ಕಿತ್ತಾಡ್ಕೊಂಡು ಟಿ ವಿ ನೋಡ್ತಿದ್ದಾನೆ. ಇಲ್ಲಿ ಪಲ್ಯ ಆಗ್ತಾ ಇದೆ. ಹಾಗೆಯೇ ಇಲ್ಲಿ ರೊಟ್ಟಿಗೆ ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಇವತ್ತು ಹಸುಗಳೆಲ್ಲ ಕಟ್ಟಾಕೋದು ನನಗೊಬ್ಳಿಗೆ ಬಂದಿದೆ. ಡೈಲಿ ನಮ್ಮ ಮನೆಯವರು ಇರ್ತಿದ್ರು, ಆದರೆ ಗುಂಡಣ್ಣನ ಬಿಟ್ಟು ಹೋಗಿದ್ದಾರೆ. ಅವನು ಬರ್ತಾನೆ, ಅವನು ನಾನು ಕಟ್ಟಾಕ್ತೀವಿ. ಯಾವಾಗಲೂ ಅವರು ಇರ್ತಿದ್ರು. ಇವತ್ತು ಅವ್ರಿಗೆ ಏನೋ ಪಿಕಪ್ ಬಾಡಿಗೆ ಬಂದಿದ್ದರಿಂದ ಅವರು ಬಾಡಿಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ನನ್ನ ಕೆಲಸ ಹಸುಗಳನ್ನ ಕಟ್ಟಾಕೋದು. ಗುಂಡಣ್ಣ ಬಂದ, ಇವಾಗ ಹಸುಗಳನ್ನ ಕಟ್ಟಾಕ್ತೀವಿ ನಾನು ಗುಂಡಣ್ಣ. ಒಂದೊಂದಾಗಿ ಹಿಡ್ಕೊಂಡೋಗಿ ನಾವು ಡಿವೈಡ್ ಮಾಡ್ಕೊಂಡು ಹಿಡ್ಕೊಂಡು ಹೋಗ್ತಿದ್ವಿ. ನಾನು 2 ಹಿಡ್ಕೊಂಡ್ರೆ ಅವನು 2 ಹಿಡ್ಕೊಳ್ತಿದ್ದ. ಎಲ್ಲ ಹಸುಗಳನ್ನ ಹೊಡ್ಕೊಂಡೋಗಿ ಕಟ್ಟಾಕ್ತಿದ್ವಿ. ನಾನು ನನ್ನ ಜೊತೆ ಇಬ್ಬರು ಸೇರಿಸ್ಕೊಂಡು ಕೆಲಸ ಮಾಡಿದ್ರೂ ಮುಗಿಯಲ್ಲ. ಆದರೆ ನಮ್ಮ ಮನೆಯವ್ರ ಪಾಪ ಅವರಿದ್ದರೆ ನನ್ನನ್ನು ಕರೆಯೋದೇ ಇಲ್ಲ. ಅವರು ಹಸುಗಳನ್ನ ಕಟ್ಟಾಕುವಾಗ ಮಾತ್ರ ಕರೀತಾರೆ, ಬಿಟ್ಟರೆ ಕೊಟ್ಟಿಗೆ ಹಸುಗಳನ್ನ ತೊಳೆಯುವಾಗ, ಕೊಟ್ಟಿಗೆಯನ್ನ ತೊಳೆಯುವಾಗ, ಹಾಗೆಯೇ ಅವುಗಳಿಗೆ ಮೇವು ಹಾಕುವಾಗ ಯಾವುದಕ್ಕೂ ಕರೆಯೋದೇ ಇಲ್ಲ. ಅವರೊಬ್ಬರೇ ಮಾಡ್ತಾರೆ. ನಾನು ಅನ್ಕೊಂತಿರ್ತೀನಿ, ಇಷ್ಟೆಲ್ಲ ಕೆಲಸ ಹೆಂಗೆ ಒಬ್ಬರೇ ಮಾಡ್ತಾರೆ? ಕೊಟ್ಟಿಗೆ ಸಗಣಿ ಕಸನೂ ಕೂಡ ಹಾಕಿ, ನಮ್ಮ ಮನೇಲಿ ತುಂಬ ದನಗಳಿರೋದ್ರಿಂದ ತುಂಬ ಒಂದು 5-6 ಮಂಕ್ರಿಯಷ್ಟು ಕಸ ಆಗುತ್ತೆ. ಚಿಕ್ಕ ಮಂಕ್ರಿಲಾದರೆ ಒಂದು 10-15 ಮಂಕ್ರಿನೇ ಆಗುತ್ತೆ. ಬೆಳಗ್ಗೆ ಎದ್ದಾಗ ಅವರೊಬ್ಬರೇ ಹಾಕ್ಕೊಂಡು ಎಲ್ಲನೂ ಮಾಡ್ತಾರೆ. ಹಾಗೆಯೇ ಮಿಷಿನಲ್ಲಿ ಹಾಲು ಕರೆಯೋದು ಅವರೇ ನಮ್ಮ ಮನೇಲಿ. ನಾನು ಕೈಯಲ್ಲಿ ಒಂದು ಹಸು ಮಾತ್ರ ಕರ್ಕೊತೀನಿ ಅಷ್ಟೇ. ಮಿಷಿನಲ್ಲಾದರೆ ಅವರೇ ಕರೆಯೋದು. ಅಕಸ್ಮಾತ್ ಅವ್ರು ಬಂದಿಲ್ಲ, ಅವ್ರು ಲೋಡ್ಗೆ ಹೋದಾಗ, ಬಾಡಿಗೆ ಹೋದಾಗ ಒಂದೊಂದು ದಿನ ಮಿಸ್ ಆಗಿ ನಾನು ಕರ್ಕೊಳ್ತೀನಿ, ಬಿಟ್ಟರೆ ಮಿಷಿನಲ್ಲಿ ಹಾಲನ್ನ ಯಾವಾಗಲೂ ಅವರೇ ಕರ್ಕೊಳ್ಳೋದು. ಹಸುಗಳೆಲ್ಲ ಕಟ್ಟಾಕಾಯಿತು. ಗುಂಡಣ್ಣ ಹಸುಗಳೆಲ್ಲ ಕಟ್ಟಾಕೊಟ್ಟು ಹೋದ. ನೋಡಿ, ನಮ್ಮನೆಯವರು ಎಲ್ಲಕ್ಕೂ ಜೋಳ ಹಾಕಿ ಹೋಗಿದ್ರು. ಮತ್ತು ಇಲ್ಲಿ ಜೋಳ ಕುಯ್ದಿಟ್ಟಿದ್ದಾರೆ. ಇದೆಲ್ಲ ಅವು ತಿಂದು ಮುಗಿಸಿದ ಮೇಲೆ ನಾನು ಆಮೇಲಿಂದ ಮತ್ತೆ ಹಾಕಬೇಕು ಅವಕ್ಕೆ. ಇವಾಗ ಡೈಲಿ ಯಾವಾಗಲೂ ಕೊಟ್ಟಿಗೆ ತೊಳೆದಿರ್ತಿದ್ರು. ಇವತ್ತು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಉಸಿರು ಸಿಕ್ತಂಗಾಗಿದೆ. ಹಾಗಾಗಿ ಅವರು ಇವತ್ತು ಸ್ವಲ್ಪ ಕೆಲಸ ಮಾಡೋದು ಲೇಟ್ ಆಯಿತು. ಹಾಗೆಯೇ ಬಾಡಿಗೆ ಬಂದಿದ್ದರಿಂದ ಅವ್ರು ಬೇಗ ಹೋದರು. ಇವಾಗ ನಾನು ಕೊಟ್ಟಿಗೆಲಿರೋ ಸಗಣಿನ ಬೆಳೆದು ಆದರೆ ಕೊಟ್ಟಿಗೆ ತೊಳೆಯೋದಕ್ಕೆ ನೋಡ್ತೀನಿ. ನಮ್ಮ ಮನೆಯಲ್ಲಿ ಹಾಲು ಕರಿಯೋ ಮಿಷಿನ್ ತಂದು ಆಲ್ಮೋಸ್ಟ್ ಮೇ ತಿಂಗಳು ಬಂದರೆ 1 ವರ್ಷ ಆಗ್ತಾ ಬಂತು. 1 ವರ್ಷದಿಂದನೂ ಕೊಟ್ಟಿಗೆ ತೊಳೆದಿರೋದು ನಮ್ಮ ಮನೆಯವರೇ ಕಂಟಿನ್ಯೂಸ್ ಆಗಿ. ಒಂದು ದಿನ ಕೂಡ ನಾನು ತೊಳೆದಿರಲಿಲ್ಲ. ಇವತ್ತೇ ಫಸ್ಟ್ ನಾನು ಕೊಟ್ಟಿಗೆನ ತೊಳೆದಿದ್ದು ಮಿಷಿನಲ್ಲಿ. ಹಾಗಾಗಿ ನನಗೆ ಅನ್ನಿಸ್ತಿತ್ತು, ಆದರೂ ಎಷ್ಟು ಕೆಲಸ ಮಾಡ್ತಾರೆ ಅವರು ಅಂತ. ಆದರೆ ನಿಜವಾಗ್ಲೂ ಈ ಥರ ಗಂಡ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು. ಆ ಪುಣ್ಯ ನನಗೆ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿಯಾಗುತ್ತೆ.
ಸೊ ಕೊಟ್ಟಿಗೆ ಎಲ್ಲ ತೊಳೆದಾಯ್ತು. ಈ ಕಡೆ ಕೊಟ್ಟಿಗೆನ ತೊಳೆಯಲ್ಲ, ನೀರು ಸ್ವಲ್ಪ ಕಡಿಮೆ ಇದೆ ಬ್ಯಾರ್ಲಲ್ಲಿ, ಹಾಗಾಗಿ ಗುಡ್ಸೋಣ. ಇದು ಜಾಸ್ತಿ ಈ ಕೊಟ್ಟಿಗೆಯಲ್ಲಿ ಗಲೀಜು ಮಾಡ್ಕೊಂಡಿಲ್ಲ ಅದು ಹಸುಗಳು, ಹಾಗಾಗಿ ಇದನ್ನು ಹಾಗೆ ಗುಡ್ಸೋಣ ಅಂತ ಹೇಳಿ. ಸೊ ನಾನು ವಿಡಿಯೋ ಆನ್ ಮಾಡಿಟ್ಟಿದ್ದೆ, ವಿಡಿಯೋ ಕ್ಯಾಪ್ಚರೇ ಆಗಿಲ್ಲ, ಅದೇನಾಯ್ತು ಗೊತ್ತಿಲ್ಲ. ಕೊಟ್ಟಿಗೆ ತೊಳೆದಿದ್ದು ನಮ್ಮ ನಾಯಿ ಮನೆ ಕೂಡ ತೊಳೆದೆ ನೋಡಿ. ನಮ್ಮ ಬ್ಲ್ಯಾಕ್ ಹಣದೆ ಇಲ್ಲ, ಅಲ್ಲಿ ಬ್ಲ್ಯಾಕ್ಸ್ ಲವ್ಲಿ ಸ್ಯಾಂಡು. ಇವಾಗ ಈ ಕಡೆ ಕೊಟ್ಟಿಗೆಯನ್ನು ಗುಡಿಸೋಣ. ಕೊಟ್ಟಿಗೆ ಎಲ್ಲ ಗುಡಿಸಿ ಕೊಟ್ಟಿಗೆ ತೊಳೆದು ನಾನು ಒಳಗಡೆ ಹೋಗಿ ತಿಂಡಿ ತಿನ್ನೋ ಅಷ್ಟರೊಳಗಡೆ 10:15 ಆಗಿತ್ತು ಟೈಮು. ನನಗೂ ಹೊಟ್ಟೆ ಹಸಿವು ತಡೆಯೋಕ್ಕಾಗಲ್ಲ, ಆದರೂ ಇವತ್ತು ಅಷ್ಟೇನು ಹೊಟ್ಟೆ ಹಸಿವು ಆಗಲಿಲ್ಲ. ನಾನು ಅದಕ್ಕೆ ಬೇಗ ಕೆಲಸ ಮುಗಿಸಿ ಮಗ್ಗಿಗೆ ಹೋಗೋದಿತ್ತು ಅಂತ ನಾನು ಬೇಗ ಕೆಲಸ ಮುಗಿಸ್ದೆ. ಮತ್ತು ಮನೆಗೆ ಹೋಗಿ ಮನೆ ಒರೆಸೋದೆಲ್ಲ ಇತ್ತು. ಹಸುಗಳ ಕೊಟ್ಟಿಗೆ, ಕರುಗಳ ಕೊಟ್ಟಿಗೆ ಎಲ್ಲನೂ ಫುಲ್ಲು ಒಂದನ್ನು ಮಾತ್ರ ತೊಳೆದೆ. ಇನ್ನು ಕರುಗಳದ್ದು ಮತ್ತು ಸ್ವಲ್ಪ ಮೀಡಿಯಮ್ ಹಸುಗಳಿದ್ದಲ್ಲ ಅದ್ರದ್ದನ್ನು ಹಾಗೆ ಗುಡಿಸ್ದೆ. ಆ ಕೊಟ್ಟಿಗೆದನ್ನು ಗುಡಿಸಿದ್ದೀನಿ ನೋಡಿ, ಕ್ಲೀನಾಗಿದೆ. ಹಾಗೆಯೇ ಇದನ್ನು ತೊಳೆದೆ. ಇನ್ನು ನಮ್ಮ ಪುಟಾಣಿ ಕರುಗಳನ್ನ ಕಟ್ಟಾಕುವಂಥ ಪುಟಾಣಿ ಕೊಟ್ಟಿಗೆ ಇದು, ಇದನ್ನು ಕೂಡ ಗುಡಿಸಿದ್ದೀನಿ. ಸೊ ಇವಾಗ ಟೈಮ್ ಎಷ್ಟಾಗಿದೆ? ಟೈಮು 10:15 ಆಗಿದೆ. ನಾನಿವಾಗ ತಿಂಡಿ ತಿನ್ನೋದಕ್ಕೆ ಇವಾಗ ಹೋಗ್ತಿದ್ದೀನಿ. ನಮ್ಮ ಮನೆಯವ್ರು ಇದ್ದಿದ್ದರೆ ಇದೆಲ್ಲ ನಮ್ಮ ಮನೆಯವ್ರು ಮಾಡಿಕೊಡ್ತಿದ್ರು. ಅವರು ಬೇಗ ಬಾಡಿಗೆಗೆ ಹೋಗಿದ್ದರಿಂದ ಇದನ್ನು ಇವತ್ತು ತುಂಬ ದಿನಗಳಾಯಿತು ನಾನು ಹೀಗೆಲ್ಲ ಕೊಟ್ಟಿಗೆ ಕ್ಲೀನ್ ಮಾಡಿ. ತುಂಬ ದಿನಗಳಾದಮೇಲೆ ನಾನಿವತ್ತು ಕೆಲಸ ಮಾಡಿದ್ದೀನಿ ಅದನ್ನೆಲ್ಲ. ಇವಾಗ ಕೋಸು ಪಲ್ಯ ಹಾಗೆಯೇ ರೊಟ್ಟಿ ಇವಾಗ ತಿನ್ನಬೇಕು, ಬನ್ನಿ ತಿನ್ನೋಣ. ಸೊ ಕೋಸು ಪಲ್ಯ, ಒಟ್ಟು ಪಲ್ಯ ಮಾಡಲಿಲ್ಲ ಇವತ್ತು. ಇದನ್ನು ತಿಂದು ನಾನು ಮನೆ ಸ್ವಲ್ಪ ಗುಡಿಸಿ ಆಮೇಲೆ ಸ್ವಲ್ಪ ಮಗ್ಗೆಗೆ ಹೋಗಿ ಬರಬೇಕು. ಬ್ಲೌಸ್ ಸ್ಟಿಚಿಂಗ್ ಕೊಡೋದಿದೆ, ಅದನ್ನು ಕೊಟ್ಟು ಬರಬೇಕು. ಇವಾಗ ತಿಂಡಿ ತಿಂತೀನಿ, ಆಮೇಲೆ ಸಿಗ್ತೀನಿ. ಎಷ್ಟೊಂದು ಹಳ ಬೆಳ್ಕೊಂಡಿತ್ತು ಇಲ್ಲೆಲ್ಲವ. ಹಳ ಹೊಡಿತೀರಾ? ಹಾಂ, ಯಾವಾಗ? ವಾವ್ ಕಿರಣ, ಮಾವಿನಕಾಯಿ ಇದೆ. ಎಂಥ ಮಾವಿನಕಾಯಿ ನೀ? ಹಾಂ, ನಲ್ಲಿಕಾಯಿ ಏನು ಒಂದು ಕುಂಟಲ್ ಬಿಡ್ತಿತ್ತೇನ. ವಾವ್, ಎಷ್ಟೊಂದು ಬಿಟ್ಟಿದ್ದೀ. ಹಾಂ, ಕುಯ್ರಿ. ಚೆನ್ನಾಯ್ತಾ? ನಲ್ಲಿಕಾಯಿ ಖಾಲಿಯಾಗಿ ಹೋಗಿ ತರಬೇಕು. ನಮ್ಮನೆ ಬಿಟ್ರೆ ನಮ್ಮನೆವೇ ಆಯ್ತವೇನಪ್ಪ ಅಲ್ವಾ? ಎಂಥದ ನಕ್ಷತ್ರದಲ್ಲಿ ಗಿಡವ ಒಂದಾರು ಬಿಟ್ಟಿತ್ತೆ ಕಿರಣ. ಅದೇ ಹೂಗಿವು ಬಿಟ್ಟಿತ್ತ ನೋಡಿ. ಆ ಮಾವಿನಕಾಯಿ ಮಾಡ್ರು ಬಂದು ದನಿಗೆಲ್ಲ ಜೋಳ ಸಿಪ್ಪೆ ಹುಲ್ಲು ಹಾಕಿ, ನಾನು ಆಗಲೇ ನೀರಿಲ್ಲ ಅಂತ ಇದೊಂದು ಕೊಟ್ಟಿಗೆ ಮಾತ್ರ ತೊಳೆದಿದ್ದೆ. ಅವರು ನೀರೆಲ್ಲ ತುಂಬಿಸಿ, ಹಸುಗಳ ಹತ್ರ ನೀರು ಕುಡಿಯೋಕ್ಕೆ ನೀರು ತುಂಬಿಸಿ, ನನ್ನ ಹೆಂಡತಿ ಕಷ್ಟ ಆಗ್ತೆ ಅಂತ ಜೋಳ ಸಿಪ್ಪೆ ಹಾಕ್ತಾವ್ರಿ. ಅಷ್ಟೇ. ರೆಡ್ ಲೈಟ್ ಬರ್ಲಿಕ್ಕೆ ನೀರಾಗ ಬರೀ ಈಗ ಕೊಡಿಸ್ಕೊಳಕ್ಕೆ ರೆಡಿ ಆಗು. ಬಿಡಿ ರಿಮೋಟ್ ಬಿಡ್ತೀನಣ್ಣ. ಹೆಂಗೋ ನಿನ್ನ ಪಾಪನ ಎತ್ತಿ ಕುಕ್ಕರ್ಸ್ತಾ ಇದೆಯಲ್ಲ, ಇನ್ನೆಷ್ಟು ಶಕ್ತಿ ಇರಬೇಕು, ಇನ್ನೆಷ್ಟು ಶಕ್ತಿ ಇರಬೇಕು. ತೋರಿಸ್ಬೇಡಿ ಕನಿ, ತೋರಿಸ್ಬೇಡಿ.
ತೋರಿಸ್ಬೇಡಿ ತಡೀರಿ, ಬೆಟ್ಟ ಹೊತ್ಕೊ ಬರ್ಕೋತಾವಳೆ. ಯಾರಿಗಪ್ಪ? ಅವಳು ವೈರಲ್ ಹೊಡಿಲಿ ಬಿಡು, ನೋಡೋಣ. ಹೊಡೆದಾಗ್ಲೇ ಸರಿಯಾಗಿ ತಿನ್ಲು ಅಂತ. ಓಹ, ತಿನ್ಸಿ. ವೆಲ್ಕಮ್ ಬ್ಯಾಕ್. ನಾನು ಟೈಲರಿಂಗ್ ಶಾಪಿಗೆ ಹೋಗಬೇಕಿತ್ತು ಮಗ್ಗೆಗೆ, ಆದರೆ ಶಾಪ್ ಅವರೇ ಇಲ್ವಂತೆ, ಅವರು ಜಾತ್ರೆಗೆ ಹೋಗಿದ್ದಾರಂತೆ. ಹಂಗಾಗಿ ಇವತ್ತು ಹೋಗೋದಕ್ಕಾಗಲಿಲ್ಲ. ಸೊ ನಾಳೆನೂ ರಜಾ ಅಂತ ಹೇಳ್ತಿದ್ರು, ನಾಡಿದ್ದು ಹೋಗಬೇಕು. ನನ್ನ ಮಗನ ಮಲಗಿಸಿ ಬಂದಿದ್ದೆ, ಅವನನ್ನು ಮಲಗಿಸೋಷ್ರೊಳಗಡೆ ನನಗೆ ನಿದ್ದೆ ಬಂದೋಗಿರುತ್ತೆ. ನಾನು ಮಲಗಿಸಿ ಬಂದು ಊಟ ಮಾಡೋಷ್ರೊಳಗಡೆ ಅವನು ಎದ್ದು ಬಂದು ಹೊಲಾಡ್ತಿದ್ದಾನೆ. ಸಿದೋ ಸಿದೋ, ಯಾಕೆ ಎದ್ದಿದ್ದು? ಇದಕ್ಕೊಂದು ಚಿಂತೆ, ನಮಗೊಂದು ಚಿಂತೆ. ಆದರೆ ನಮ್ಮನೆಯವರು ಮಗ್ಗೆಗೆ ಹೋಗಿದ್ದರು. ಕಾಫಿ ಪುಡಿ ಇಲ್ಲ, ಖಾಲಿಯಾಗಿದೆ ಅಂತ ಹೇಳಿದೆ. ಕಾಫಿ ಪುಡಿ ತಗೊಂಡು ಬರೋಕ್ಕೆ ಅಂತ ಹೋಗಿದ್ದರು. ಹಾಗೆಯೇ ಅದರ ಆಪೋಸಿಟಾಗಿ ಹೋಗಬೇಕು, ಹಾಸನ ಕಡೆಗೆ ಹೋಗಬೇಕು. ಅಕ್ಕಿ ಮಾಡಿಸ್ಕೊಂಬರೋಕ್ಕೆ ಸಿಂಗಿಟ್ಕೆರೆ ಮಿಲ್ಲಿಗೆ ಹೋಗ್ತಿದ್ರು. ಅಕ್ಕಿನ ಫಸ್ಟೇ ಕಾರಲ್ಲಿ ಹಾಕೊಂಡಿದ್ರು. ಹಾಗೆಯೇ ಕಾಫಿ ಪುಡಿನ ತಂದು ಕೊಡ್ತೀನಿ, ರೋಡಿಗೆ ಬಾ ಅಂತ ಫೋನ್ ಮಾಡಿದರು. ಹಾಗಾಗಿ ನಾನು ರೋಡಿಗೆ ಹೋದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮ್ಮೆಲ್ಲರಿಗೂ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹಾಗೆಯೇ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿ ಯು ವಿಲ್ ಬಿ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.